ಆರತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸುಮಾರು 41 ದಿವಸಗಳ ಧ್ಯಾನ ಮಂಡಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂಥ ಶ್ರೀ ಚೆನ್ನಮ್ಮನವರು ಹಾಗೂ ಅವರ ಎಲ್ಲ ಸಂಗಡಿಗರಿಗೂ ಎಲ್ಲರಿಗೂ ಶರಣಾರ್ಥಿ. ಶ್ರಾವಣ ಮಾಸ ನಿಮ್ಮ 41 ದಿವಸಗಳ ಧ್ಯಾನ ಮಂಡಲದಲ್ಲಿ ವಿಶೇಷವಾಗಿ ಶ್ರಾವಣ ಮಾಸ ಬಂದಿದೆ. ಶಿವನ ಧ್ಯಾನದ ಜೊತೆಗೆ ಧ್ಯಾನವನ್ನು ಮಾಡಿದ್ದೀರಾ. ಇಂತಹ ಧ್ಯಾನ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಿಂದ ಒಂದು ಮನುಷ್ಯನ ಒಂದು ಸರ್ವತೋಮುಖ ಬೆಳವಣಿಗೆಗೆ ಒಂದು ಬುನಾದಿಯಾಗಿದೆ. ಹೀಗಾಗಿ ಎಲ್ಲರಿಗೂ ಈ 41 ದಿವಸಗಳ ಧ್ಯಾನ ಮಂಡಲ ಹಮ್ಮಿಕೊಂಡಂಥ ಎಲ್ಲ ಅಕ್ಕಂದಿರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಶರಣಾರ್ಥಿ. ಮತ್ತೊಮ್ಮೆ ಅಲ್ಲಂಪರಭು ನಗರ ಮತ್ತು ಕೈಲಾಸ ನಗರದಲ್ಲಿ ಎಲ್ಲರೂ ನೀವು ಒಂದು ಕೂಡಿಕೊಂಡು 41 ದಿವಸಗಳು ಧ್ಯಾನ ಮಾಡಿದ್ದೀರಾ. ಹೀಗೆ ಮುಂದೆ ಸಹ ಕಂಟಿನ್ಯೂ ಆಗಿ ನೀವು ಧ್ಯಾನವನ್ನು ಮಾಡುತ್ತಾ ಈ ವಿಶ್ವಗುರು ಬಸವಣ್ಣನ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ಧ್ಯಾನವನ್ನು ನಾವು ಪ್ರತಿದಿನ ನಾವು ಸಹ ಕೆಲವೊಮ್ಮೆ ಮೇಲಿಂದ ಮೇಲೆ ಬರ್ತಾ ಇದ್ದೀವಿ. ತಾವೆಲ್ಲರೂ ಈ ಧ್ಯಾನವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಿಂದ ಅಳವಡಿಸಿಕೊಂಡು ನಿಮ್ಮ ಜೀವನವನ್ನು ಒಳ್ಳೆಯ ರೀತಿಯಿಂದ ಮಾಡಿಕೊಳ್ಳಿ ಅಂತ ಹೇಳಿ ಇನ್ನೊಂದು 2 ಮಾತು ಮುಗಿಸ್ತೀನಿ. ಶರಣ.